ನಮಸ್ಕಾರ ಸ್ನೇಹಿತರೆ, ಒಂದು ವಿಡಿಯೋ ಹಾಕ್ತಾಯಿದ್ದೀನಿ, ನೋಡ್ಕೊಂಬನ್ನಿ. ಆ ವಿಡಿಯೋ ಮಾಡಿರೋಂಥ ಪುಣ್ಯಾತ್ಮನಿಗೆ ಒಂದು ನಮಸ್ಕಾರ. ತುಂಬ ಥ್ಯಾಂಕ್ಸ್ ಸರ್, ಈ ವಿಡಿಯೋ ಮಾಡಿರೋದು ನೀವು ನನಗೆ ಭಾಳ ಒಂದು ಉಪಯೋಗ ಆಗಿದೆ. ಆಮೇಲೆ ಇದರಿಂದ ನಾನು ತುಂಬ ತಿಳ್ಕೊಂಡೆ. ಬಟ್ ಅದರಿಂದ ನಾವು ಬೇರೆ ವಿಷಯಗಳನ್ನು ಸಹ ಮಾತಾಡೋಣ. ಆ ವಿಡಿಯೋ ನೋಡ್ಕೊಂಬನ್ನಿ, ಆಮೇಲೆ ನೆಕ್ಸ್ಟ್ ನಾನು ಮಾತಾಡ್ತೀನಿ. ये देखिए देखिए स्टार्ट हो गया। मैं जब तक कि मेरे शरीर में प्राण रहेंगे मैं ऐसे लोगों को खिलवाड़ नहीं करने दूंगा। ಸಾಕಷ್ಟು ಜನ ರೇಪಿಸ್ಟ್ಗಳು, ಕೊಲೆಗಡುಕರು, ಈ ಭ್ರಷ್ಟ ಅಧಿಕಾರಿಗಳು ನಮ್ಮ ದೇಶದಲ್ಲೇ ಇದ್ದು ನಮ್ಮ ದೇಶದ ಅನ್ನ ತಿಂದು ನಮ್ಮ ದೇಶಕ್ಕೆ ದ್ರೋಹ ಬಗೆತಿರುವಂತ ನೀಚರು, ಕೀಚಕರಿದ್ದಾರೆ. ಅಂತವ್ರನ್ನ ಇದೇ ರೀತಿ ಎನ್ಕೌಂಟರ್ ಮಾಡಿ ಯಾವ್ದು ಸಮಸ್ಯೆ ಇರಲ್ಲ, ಕ್ರೈಮ್ ಇರಲ್ಲ ನಮ್ಮ ದೇಶದಲ್ಲಿ. ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ಚೇತನ್ ನಾಯಕ್. ಸ್ನೇಹಿತರೆ, ಭರತ್ ತಿವಾರಿ ಇವರು ದೇಶ ದ್ರೋಹಿ ಅಲ್ಲ, ರೇಪಿಸ್ಟ್ ಅಲ್ಲ, ಕೊಲೆಗಡುಕ ಅಲ್ಲ, ಭ್ರಷ್ಟ ಅಧಿಕಾರಿನೂ ಅಲ್ಲ. ಬಿಹಾರದ ಒಬ್ಬ ನಿಷ್ಠ, ಪ್ರಾಮಾಣಿಕ, ದೇಶ ಪ್ರೇಮಿ, ಜನರಿಗೋಸ್ಕರ, ಜನರಿಗಾಗಿ ಜೀವ ಬಿಟ್ಟಂತ ಕಲಿಯುಗದ ಭಗತ್ ಸಿಂಗ್. ಇವ್ರನ್ನ ಏಕಾಏಕಿ ಪೊಲೀಸರು ಎನ್ಕೌಂಟರ್ ಹೆಸರಲ್ಲಿ ಮಾಡಿರುವಂತ ಹತ್ಯೆ ಅಂತ ನಾನು ಹೇಳ್ತೀನಿ. ಇವರು ಈ ಎಲ್ಲಾ ಹೋರಾಟಕ್ಕೂ ಮೊದಲು ಪ್ರಾಮಾಣಿಕವಾಗಿ ಪ್ರತಿಯೊಂದು ಅಧಿಕಾರಿಗಳಿಗೂ, ಆ ಒಂದು ಇಲಾಖೆಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ, ನೋಡಿ ಇಲ್ಲಿ ಈ ಸಮಸ್ಯೆ ನಡೀತಾ ಇದೆ, ಇಲ್ಲಿ ಇಂತ ಒಂದು ಭ್ರಷ್ಟಾಚಾರ ನಡೀತಾ ಇದೆ, ಇದ್ರ ಪರವಾಗಿ ನೀವು ನಿಂತ್ಕೊಳ್ಳಿ, ಈ ಕರಪ್ಷನ್ ನ ಸರಿಪಡಿಸಿ ಅಂತ ಹೇಳಿ ಹೋರಾಟ ಮಾಡ್ತಾರೆ. ಆದ್ರೆ ಅವರ ಯಾವುದೇ ಹೋರಾಟಕ್ಕೆ ಕಿಮ್ಮಕ್ ಸಿಗಲ್ಲ, ಯಾರು ಕೂಡ ಅವ್ರಿಗೆ ಬೆಂಬಲಿಸಲ್ಲ. ಅದನ್ನ ಅರ್ಥ ಮಾಡ್ಕೊಂಡು ಅವರು ಕೊನೆಗೆ ನಾನೇ ನಿಂತು ಹೋರಾಟ ಮಾಡ್ಬೇಕು ಅಂತ ಹೇಳಿ ಫೇಸ್ಬುಕ್ ಲೈವ್ ಬರ್ಲಿಕ್ಕೆ ಶುರು ಮಾಡ್ತಾರೆ. ಫೇಸ್ಬುಕ್ ಲೈವ್ ಬಂದು ಒಂದಷ್ಟು ಸಮಸ್ಯೆಗಳನ್ನ ಎಲ್ಲಾ ಜನಗಳ ಮುಂದೆ ಇಡುವಂತ ಪ್ರಯತ್ನ ಮಾಡ್ತಾರೆ. ಅದು ಎಲ್ಲೋ ಒಂದ್ ಕಡೆ ಸರಿ ಹೋಗಲ್ಲ ಅನ್ನೋ ಕಾರಣಕ್ಕೆ ಅವ್ರ ಹತ್ರ ಇದ್ದಂತ ಒಂದು ಬಂದೂಕನ್ನ ಇಟ್ಕೊಂಡು ಅವರು ಓಪನ್ ಆಗಿ ಹೇಳ್ತಾರೆ, ನಾನ್ ಸಾಯೋಕ್ ರೆಡಿ ಇರ್ಬೇಕು, ಇಲ್ಲಾಂದ್ರೆ ಇನ್ನೊಬ್ಬನ ಸಾಯಿಸೋಕ್ ರೆಡಿ ಇರಬೇಕು, ಇಲ್ಲಾಂದ್ರೆ ಅಲ್ಲಿವರೆಗೂ ಇದು ಈ ದೇಶ ಸರಿಯಾಗಲ್ಲ ಅಂತ ಹೇಳಿ ಅವರು ನಿಲುವನ್ನ ತಗೋತಾರೆ. ಅದೇ ರೀತಿ ಅವರು ಹೋರಾಟವನ್ನ ಮಾಡ್ತಾರೆ. ಈ ವಿಷಯ ತಿಳಿದಂತ ಪೊಲೀಸರು ತಕ್ಷಣ ಅವ್ರ ಮನೆ ಹತ್ರ ಬಂದು ಅವ್ರಿಗೆ ವಾರ್ನ್ ಮಾಡ್ತಾರೆ. ಅವರು ಕ್ಲಿಯರ್ ಆಗಿ ಹೇಳ್ತಾರೆ, ನೋಡಿ ಈ ದೇಶದಲ್ಲಿ ಕರಪ್ಷನ್ ಗಳು ಇರಬಾರ್ದು, ಯಾವ್ದು ಇರಬಾರ್ದು, ನಾನು ಯಾವ್ದಕ್ಕೂ ಎದುರಲ್ಲ, ನಾನು ಸತ್ರು, ನಾನು ಇದ್ರು, ನಾನು ಹೋದ್ರು ಕೂಡ ದೇಶಕ್ಕೋಸ್ಕರ, ದೇಶದಲ್ಲಿ ನಡೀತಿರುವಂತ ಕರಪ್ಷನ್ ನ ಸರಿ ಮಾಡ್ಬೇಕು ಅಂತ ಹೇಳಿ ಹೋರಾಟವನ್ನ ಮಾಡ್ತಾರೆ. ಆದ್ರೆ ಕೊನೆಗೆ ಅವರು ಅವ್ರ ಬಳಿ ಇದ್ದಂತ ಬಂದೂಕನ್ನ ಕೂಡ ಬಿಸಾಕಿ ಸರೆಂಡರ್ ಆಗ್ತೀನಿ ಅಂತ ಕೂಡ ಒಪ್ಕೊಳ್ತಾರೆ. ಆದ್ರೆ ಅವರ ಒಂದು ಕರ್ತವ್ಯ ಲೋಪದಿಂದ, ಮೇಲಧಿಕಾರಿಗಳ ಒತ್ತಡದಿಂದ ಅವರನ್ನು ಹತ್ಯೆ ಮಾಡ್ತಾರೆ ಎನ್ಕೌಂಟರ್ ಹೆಸರಲ್ಲಿ. ಟ್ರಿಗರ್ ನ ಒತ್ತಿರುವಂತದ್ದು ಪೊಲೀಸರು ಇರಬಹುದು, ಆದ್ರೆ ಒತ್ತಿರುವಂತದ್ದು 100% ರಾಜಕಾರಣಿಗಳು ಅಂತ ಇಲ್ಲಿ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಯಾರು ಪ್ರಶ್ನೆ ಮಾಡುವಾಗಿಲ್ವಾ? ಹಾಗಾದ್ರೆ ಸಾಕಷ್ಟು ಜನ ರೇಪಿಸ್ಟ್ಗಳು, ಕೊಲೆಗಡುಕರು, ಈ ಭ್ರಷ್ಟ ಅಧಿಕಾರಿಗಳು ನಮ್ಮ ದೇಶದಲ್ಲೇ ಇದ್ದು ನಮ್ಮ ದೇಶದ ಅನ್ನ ತಿಂದು ನಮ್ಮ ದೇಶಕ್ಕೆ ದ್ರೋಹ ಬಗೆತಿರುವಂತ ನೀಚರು, ಕೀಚಕರಿದ್ದಾರೆ. ಅಂತವ್ರನ್ನ ಇದೇ ರೀತಿ ಎನ್ಕೌಂಟರ್ ಮಾಡಿ ಯಾವ್ದು ಸಮಸ್ಯೆ ಇರಲ್ಲ, ಕ್ರೈಮ್ ಇರಲ್ಲ ನಮ್ಮ ದೇಶದಲ್ಲಿ. ಅಂತವ್ರನ್ನ ನೀವು ಬಿಟ್ಬಿಡ್ತೀರಿ. ಆದ್ರೆ ದೇಶಕ್ಕೋಸ್ಕರ, ಜನರಿಗೋಸ್ಕರ ಹೋರಾಟ ಮಾಡುವಂತವನ್ನ ಸರೆಂಡರ್ ಆಗ್ತೀನಿ ಅಂತ ಒಪ್ಕೊಂಡ್ರು ಕೂಡ ಎನ್ಕೌಂಟರ್ ಮಾಡ್ತೀರಿ. ಅಲ್ಲಿನ ಒಂದು ಬಿಹಾರದ ಕೋರ್ಟ್ ಹೇಳಿರುವಂತದ್ದು, ಈ ಎನ್ಕೌಂಟರ್ ಮಾಡಿರುವಂತ 4 ಜನರನ್ನ ಸಸ್ಪೆಂಡ್ ಮಾಡಿದ್ದಾರೆ ಅಂತ. ಏನ್ ಪ್ರಯೋಜನ? ಮತ್ತೆ ಒಂದಿನ ದುಡ್ಡು ಕೊಟ್ಟು, ಲಂಚ ಕೊಟ್ಟು ಅದೇ ಅಧಿಕಾರಿಗೆ ಬರ್ತಾರೆ, ಅದಕ್ಕಿಂತ ಮೇಲೆ ಹೋಗ್ತಾರೆ. ಈ ಕರಪ್ಷನ್ ಸರಿ ಆಗೋದು ಹೇಗೆ? ನ್ಯಾಯದ ಪರವಾಗಿ ನಿಂತ್ಕೊಂಡು ನ್ಯಾಯ ಕೇಳಕ್ ಹೋದ್ರೆ ಹೊಡೆದಾಕ್ಬಿಡ್ತೀರಾ? ಸ್ನೇಹಿತರೆ, ಈ ಒಂದು ಕೃತ್ಯದ ಬಗ್ಗೆ ನಿಮ್ಮ ಅನಿಸಿಕೆನ ಕಾಮೆಂಟ್ ಮಾಡಿ, ಜೊತೆಗೆ ಅತಿ ಹೆಚ್ಚು ಶೇರ್ ಮಾಡಿ ಈ ಒಂದು ವಿಡಿಯೋನ. ಯಾಕೆ ಅಂತಂದ್ರೆ ಇಂತ ಒಬ್ಬ ಭಗತ್ ಸಿಂಗ್ ನಮ್ಮ ದೇಶದಲ್ಲಿ ಇದ್ರು ಅಂತ ಎಲ್ಲರೂ ಕೂಡ ಗೊತ್ತಾಗ್ಲಿ. ಭರತ್ ಭೂಷಣ್ ತಿವಾರಿ ಅವರ ಆತ್ಮಕ್ಕೆ ಶಾಂತಿಯನ್ನ ಕೋರ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್. ಆ ಸಮಯ ಕೊಟ್ಟು ವಿಡಿಯೋ ನೋಡಿದ್ದೀರಾ. ಇನ್ನೊಂದು 2 ನಿಮಿಷನೂ ಇಲ್ಲ, 1 ನಿಮಿಷದಲ್ಲಿ ನಾನು ಒಂದು ವಿಷಯ ಹೇಳ್ಬಿಡ್ತೀನಿ, ಕೇಳಿ. ಕಮೆಂಟ್ ಮುಖಾಂತರ ತಿಳಿಸಿ ಈ ವಿಡಿಯೋ ನೋಡಿ ಅಂತೇಳಿ ನೀವು ಹೇಳಿದ್ರಿ ಸರ್. ಬಟ್ ಒಂದು ವಿಷಯ ಹೇಳಲೇಬೇಕು, ನಾವು ಯಾವಾಗಲೂ ಸಮಸ್ಯೆ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸಮಸ್ಯೆ ಈಗ ಪರಿಹಾರ ಏನು ಅಂತ ನಾವು ಯಾವತ್ತೂ ಯೋಚನೆ ಮಾಡಲ್ಲ. ಪರಿಹಾರದ ಬಗ್ಗೆ ಮಾತಾಡ್ತಾ ಇಲ್ಲ ನಾನು ಪರಿಹಾರದ ಬಗ್ಗೆ ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಸಮಸ್ಯೆ ಬಗ್ಗೆ ಖಂಡಿತ ಎಲ್ಲರೂ ಮಾತಾಡಲೇಬೇಕು, ಧ್ವನಿ ಎತ್ತಬೇಕು. ಬಟ್ ಆದರೆ ನಾವು ಪರಿಹಾರದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಇದರಲ್ಲಿ ನೀವು ಅಷ್ಟು ಹೋರಾಟಗಾರನಿಗೆ ಎನ್ಕೌಂಟರ್ ಆಯಿತು. ಇದನ್ನು ನಾವೇನು ಕಲಿಬೇಕು ನೋಡಿ. ಪ್ರಜಾಕೀಯ ಸಿದ್ಧಾಂತ ಹೇಳ್ತಾ ಇರೋದೇ, ಹೋರಾಟ ಮಾಡಬೇಡಿ, ಹೋರಾಟ ಮಾಡಿದ್ರೆ ನಮ್ಗೆ ಈ ರೀತಿ ಬೆಲೆ ಸಿಗುತ್ತೆ. ಎಷ್ಟು ಹೋರಾಟಗಳು ನಡೆದಿದೆ, ಎಷ್ಟು ಇದು ನಡೆದಿದೆ, ಏನೂ ಪ್ರಯೋಜನ ಆಗಿಲ್ಲ. ಆ ಸಿಸ್ಟಮ್ ಒಳಗಡೆ ನಾವು ರಾಜ ಆಗಿ ಕೂತ್ಕೊಂಡಾಗ ಖಂಡಿತ ನಾವು ಸಿಸ್ಟಮ್ ನಮ್ಮ ಕೈಲಿರುತ್ತೆ. ಅದೇ ಪ್ರಜಾಕೀಯ ಹೇಳ್ತಾ ಇರೋದು ಅಲ್ವಾ? ಇಷ್ಟು ಸಿಂಪಲ್ ಮ್ಯಾಟ್ರ್ ನಮ್ಗೆ ಅರ್ಥ ಆಗ್ತದೆ. ಬಟ್ ಆದರೆ ನಾವು ಸೊಲ್ಯೂಷನ್ ಬಗ್ಗೆ ಮಾತಾಡೋದೇ ಇಲ್ಲ, ಬರೀ ಪ್ರಾಬ್ಲಮ್ಸ್ ಬಗ್ಗೆನೇ ಮಾತಾಡ್ತಾ ಇದ್ದೀವಿ. ಆಮೇಲೆ ಮೊನ್ನೆ ನೀಟ್ ಎಕ್ಸಾಮ್ ಬರೆಯೋಕೆ ಹೋಗಿರೋ ಮಕ್ಕಳದ್ದು ವೀಡಿಯೋಗಳನ್ನ ಸುಮಾರು ಜನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಾನೆ ಇದ್ದೀರಾ. ಈಗ ಮಕ್ಳಿಗೆ ಹಿಂಗಾಗೋಯ್ತು, ಅನ್ಯಾಯ ಆಗೋಯ್ತು, ಸರ್ಕಾರ ಹಿಂಗೆ ಮಾಡಬಾರ್ದಾಗಿತ್ತು, ಸರ್ಕಾರ ಹಂಗೆ ಮಾಡಬಾರ್ದಾಗಿತ್ತು ಅಂತ. ಆದರೆ ಒಂದು ಕ್ಷಣ ಯೋಚನೆ ಮಾಡಿ, ಸರ್ಕಾರ ಮಾಡ್ತಾ ಇರೋ ತಪ್ಪು ನಾವು ಆಯ್ಕೆ ಮಾಡಿ ಕಳಿಸಿರೋ ಪ್ರತಿನಿಧಿಗಳಿಂದ ನಡೀತಾ ಇದೆ. ಅದೇ ಪ್ರಜಾಕೀಯ ಹೇಳ್ತಾ ಇದೆ, ನೋಡಿ ನಾವು ರ್ಯಾಲಿ ಮಾಡಲ್ಲ, ನಾವು ಬ್ಯಾನರ್ ಕಟ್ಟಲ್ಲ, ನಾವು ಪ್ರಚಾರ ಮಾಡಲ್ಲ. ಪ್ರಜೆಗಳೇ ನೀವು ಒಂದು ಪರ್ಸ್ನಲ್ ಇಂಟ್ರೆಸ್ಟ್ ತಗೊಂಡು ನಿಮಗಾಗಿ ಮಾಡಿರೋಂಥ ಪಕ್ಷನ ನೀವೇ ಸೃಷ್ಟಿಸ್ಕೊಳ್ಳಿ, ನೀವೇ ಅದನ್ನು ಪ್ರಚಾರ ಮಾಡಿ. ನೋಡಿ, ಒಂದು ರ್ಯಾಲಿ ಎಷ್ಟು ನೀಟ್ ಎಕ್ಸಾಮ್ಗೆ ತೊಂದರೆ ಕೊಡ್ತು, ಅವರು ಖುಷಿ ಪಟ್ಟರು ರಾಜಕೀಯದ ಪೊಲಿಟಿಷಿಯನ್ಸು. ಆದರೆ ಇಲ್ಲಿ ದುಃಖ ಪಟ್ಕೊಂಡು ಕಣ್ಣಲ್ಲಿ ನೀರು ಹಾಕೊಂಡು ತಂದೆ ತಾಯಿ ಅಲ್ಲ ರೀ, ಒಂದು ಸ್ವಲ್ಪನಾದರೂ ಪ್ರಜ್ಞೆ ಬೇಡವಾ? ನೋಡಪ್ಪ, ನಾನು ಇಂಥ ಕೆಟ್ಟ ವ್ಯವಸ್ಥೆಲಿದ್ದೀನಿ,
ಇಲ್ಲ ನಾನು ಈ ರಾಜಕೀಯ ಕೆಟ್ಟ ವ್ಯವಸ್ಥೆಯಿಂದ ಪ್ರಜಾಕೀಯ ಅಂತ ಉತ್ತಮ ವ್ಯವಸ್ಥೆಗೆ ನಾನು ಬರಬೇಕು ಅಂತ ಯಾಕೆ ಅನ್ನಿಸ್ತಾ ಇಲ್ಲ? ಇದನ್ನು ಏನು ನಮಗೆ ಅಟ್ಲೀಸ್ಟ್ ಜನ ಗೊತ್ತಿದ್ದೂ ಇದು ರಾಜಕೀಯದ ಒಳಗಡೆ ಅವರು ಒಂದು ಇನ್ವಾಲ್ವ್ ಆಗಿದ್ದಾರೆ ಆ ಥರ ಪ್ರಜೆಗಳು. ಖಂಡಿತ ಪ್ರಜಾಕೀಯ ಬಯಸಿದ್ರೆ ನಿಮ್ಮ ಎಲ್ಲ ಸಮಸ್ಯೆಗೂ ಪರಿಹಾರ ಸಿಗುತ್ತೆ. ಹೋರಾಟ ಮಾಡಿದವ್ರದ್ದು ಎನ್ಕೌಂಟ್ರ್ ಆಗುತ್ತೆ ಅಂತ ಹೇಳೋದಾದ್ರೆ ಏನಕ್ಕೆ ಹೋರಾಟ ಮಾಡೋಣ? ಇವ್ರಿಗೆ ರ್ಯಾಲಿಗಳು ಮಾಡಿ ಬ್ಯಾನರ್ಗಳು ಕಟ್ಕೊಂಡು ರೋಡ್ ಜಾಮ್ ಮಾಡಿಕೊಂಡು ಬಸ್ಗಳು ಬುಕ್ ಮಾಡಿಕೊಂಡು ಪ್ರಜೆಗಳಿಗೆ ತೊಂದರೆ ಕೊಡ್ತಾ ಇರೋವಂಥ ಒಂದು ಸಿದ್ಧಾಂತಕ್ಕೆ ನೀವು ಓಟ್ ಹಾಕ್ತಾ ಇದ್ದೀರಲ್ಲ, ಇನ್ನಾದರೂ ಬದಲಾಗಿ ಉತ್ತಮ ಪ್ರಜಾಕೀಯ ಪಕ್ಷದ ಉತ್ತಮ ವಿಚಾರಗಳನ್ನ ಉತ್ತಮವಾಗಿ ಯೋಚಿಸಿ ಎಲ್ಲರಿಗೂ ಅದನ್ನು ತಿಳಿಸಿ ಇಡೀ ಒಂದು ಕರ್ನಾಟಕನ ಮಾದರಿ ಕರ್ನಾಟಕ ಮಾಡಬೇಕು ಅಂದರೆ ಅದಕ್ಕೆ ಪ್ರಜಾಕೀಯ ಒಂದೇ ದಾರಿ. ಏನು ಪ್ರಜಾಕೀಯದ ಸಿದ್ಧಾಂತ ಇಟ್ಕೊಂಡು ಯಾರು ಬೇಕಾದ್ರೂ ಮಾಡಿ ಅಂತ ಹೇಳ್ತಾನೆ ಇದ್ದೀವಿ, ಬಟ್ ಆ ಸಿದ್ಧಾಂತ ಇಟ್ಕೊಂಡು ಮಾಡುವಂಥ ಮನಸ್ಥಿತಿ ಯಾರಿಗೂ ಇಲ್ಲ. ಪ್ರಜಾಕೀಯದಲ್ಲಿ ಆ ಸಿದ್ಧಾಂತ ಇದೆ. ಆ ಸಿದ್ಧಾಂತದ ಅಡಿಯಲ್ಲಿ ಪ್ರಜೆಗಳು ಮತ ಚಲಾಯಿಸಿ ನಿಮ್ಮ ಕನಸಿನ ಕರ್ನಾಟಕನ, ನಿಮ್ಮ ಆಶಯವಾದಂಥ ಬದುಕನ್ನ ನೀವು ಹೆಂಗೆ ಹೇಳ್ತೀರೋ ಹಂಗೆ ಕೇಳೋವಂಥ ಜನಗಳ ಬೇಡಿಕೆನೇ ಪಕ್ಷದ ಪ್ರಣಾಳಿಕೆ ಅಂತ ಹೇಳಿರೋವಂಥ ಒಂದು ಪಕ್ಷಕ್ಕೆ ನೀವು ಮತ ಚಲಾಯಿಸಿ ಈ ಒಂದು ಕೆಟ್ಟ ವ್ಯವಸ್ಥೆಯಿಂದ ಈಚೆ ಬನ್ನಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಇಷ್ಟು ಹೇಳು ಅರ್ಥ ಆಗಿಲ್ಲ ಅಂದರೆ ದಯವಿಟ್ಟು ಆ ಭಗವಂತ ದೇವ್ರು ಇದೋ ಏನೋ ಗೊತ್ತಿಲ್ಲ, ನಮಗೆ ನಾವೇ ದೇವ್ರುಗಳಾಗಬೇಕು ಅಷ್ಟೇ. ಥ್ಯಾಂಕ್ ಯು ವೆರಿ ಮಚ್. ಪ್ರಜೆಗಳಿಂದ ಪ್ರಜಾಕೀಯ, ಪ್ರಜೆಗಳಿಗಾಗಿ ಪ್ರಜಾಕೀಯ, ಪ್ರಜೆಗಳಿಗೋಸ್ಕರ ಪ್ರಜಾಕೀಯ, ಮಟ್ಟ ಹಾಕಲು ರಾಜಕೀಯ, ನಮ್ಮಿಂದ ನಮಗಾಗಿ ನಮಗೋಸ್ಕರ ಎಂದು